ಮಲೆನಾಡ ಹೆಬ್ಬಾಗಿಲು ಎಂದೇ ಪ್ರಸಿದ್ಧಿಯಾಗಿರುವ ಶಿವಮೊಗ್ಗ ಜಿಲ್ಲೆಯಲ್ಲಿ ಬರುವ ಸಾಗರ ತಾಲೂಕು ಪ್ರೇಕ್ಷಣೀಯ ಸ್ಥಳಗಳಿಗೆ ಹೆಸರುವಾಸಿಯಾಗಿರುವ ಊರು. ಸಾಗರದಿಂದ ಸುಮಾರು 3 ಕಿಲೋಮೀಟರ್ ದೂರಕ್ಕೆ ಪ್ರಯಾಣ ಬೆಳೆಸಿದರೆ ಇಲ್ಲಿ ಸಿಗುವ ಸುಂದರವಾದ ಪ್ರಾಚೀನ ದೇವಾಲಯವೇ ಇಕ್ಕೇರಿಯ ಅಘೋರೇಶ್ವರ ದೇವಾಲಯ. ಸುಮಾರು 500 ವರ್ಷಕ್ಕೂ ಹಳೆಯ ದೇವಾಲಯ ಇದಾಗಿದೆ. ಹಲವಾರು ಇತಿಹಾಸ ಕಥೆಗಳನ್ನು ಹೊಂದಿರುವ ಅತಿ ಎತ್ತರವಾದ ಕಲ್ಲಿನ ದೇವಾಲಯವೆಂಬ ಹೆಗ್ಗಳಿಕೆಯನ್ನು ಈ ದೇವಾಲಯವು ಹೊಂದಿದೆ. ಕೆಳದಿಯ ಅರಸ ಚೌಡಪ್ಪ ನಾಯಕನ ಕಾಲದಲ್ಲಿ ಇಕ್ಕೇರಿಯು ಇವರ ರಾಜಧಾನಿಯಾಗಿತ್ತು. ಇಕ್ಕೇರಿಯ ಸುಮಾರು 1 ಕಿಲೋಮೀಟರ್ ಅಂತರದಲ್ಲಿ ರಾಜನು ತಂಗಿದ್ದ ಕೋಟೆಯು ಇದ್ದು ಅದು ಈಗ ನಶಿಸಿ ಹೋಗಿದ್ದು, ಕೋಟೆಯ ಅವಶೇಷಗಳು ದಟ್ಟ ಕಾಡಿನ ಮಧ್ಯದಲ್ಲಿ ಕಣ್ಮರೆಯಾಗಿದೆ ಎಂದು ಹೇಳಲಾಗುತ್ತದೆ. ಅಘೋರೇಶ್ವರ ದೇವಾಲಯ 16ನೇ ಶತಮಾನದಲ್ಲಿನ ಕೆಳದಿ ನಾಯಕನ ವಾಸ್ತುಶಿಲ್ಪ ಮೇರುಕೃತಿಯಾಗಿದ್ದು, ಕಣಶಿಲೆಯಲ್ಲಿ ದಕ್ಷಿಣಾಭಿಮುಖವಾಗಿ ಕಟ್ಟಲ್ಪಟ್ಟಿದೆ. ತಲವಿನ್ಯಾಸದಲ್ಲಿ ಗರ್ಭಗೃಹ, ಅರ್ಧಮಂಟಪವನ್ನು, ಹಿರಿದಾದ ಮುಖಮಂಟಪವನ್ನೊಳಗೊಂಡ ಈ ದೇಗುಲಕ್ಕೆ ತನ್ನದೇ ಆದ ನಂದಿ ಮುಖಮಂಟಪವಿದೆ. ಗುಡಿಯ ಮುಂಭಾಗದ ನೆಲಹಾಸಿನ ಮೇಲೆ 3 ಕೆಳದಿ ಅರಸರ ಚಿತ್ರಣವಿದೆ. ಅಘೋರೇಶ್ವರನ ಮುಂಭಾಗದಲ್ಲಿ ಸುಂದರವಾದ ಕಲ್ಲಿನಿಂದ ನಿರ್ಮಿಸಿದ ನಂದಿಯ ವಿಗ್ರಹವನ್ನು ನಾವಿಲ್ಲಿ ನೋಡಬಹುದು. ಮುಂಭಾಗದಲ್ಲಿರುವ ಮುಖಮಂಟಪವು ಸುಂದರವಾದ ಕೆತ್ತನೆಗಳುಳ್ಳ ಸ್ತಂಭಗಳಿಂದ ಆಧರಿಸಲ್ಪಟ್ಟಿದೆ. ಸುಮಾರು 16 ಕಂಬಗಳಿದ್ದು ದ್ರಾವಿಡ ಹಾಗೂ ವಿಜಯನಗರದ ಶೈಲಿಯಲ್ಲಿ ಕೆತ್ತಿಸಲಾಗಿದೆ. ದೇವಾಲಯದಲ್ಲಿ ಕಾಣಸಿಗುವ ಪ್ರತಿಯೊಂದು ಕೆತ್ತನೆಗಳಲ್ಲಿ ಅರ್ಥವಿದ್ದು ಅವುಗಳಲ್ಲಿಯೇ ಹಲವಾರು ಕಥೆಗಳು ಹುಟ್ಟಿಕೊಳ್ಳುತ್ತವೆ. ಇಲ್ಲಿ ನಮಗೆ ಕಾಣಸಿಗುವ ಹಲ್ಲಿ ಮತ್ತು ಚೇಡಿನ ಕೆತ್ತನೆಗಳು ಹೊಯ್ಸಳ ಮತ್ತು ಕೆಳದಿ ಅರಸರ ಚಿಹ್ನೆಗಳಾಗಿದ್ದು, ಇವುಗಳೆರಡೂ ಸೇರಿದರೆ ಪ್ರಳಯ ಸಂಭವಿಸುತ್ತದೆ ಎಂಬ ನಂಬಿಕೆಯು ಇಲ್ಲಿನ ಜನರಲ್ಲಿದೆ. ಈ ದೇವಾಲಯವು ಚೌಡಪ್ಪ ನಾಯಕನ ಆಳ್ವಿಕೆಯಲ್ಲಿ 16ನೇ ಶತಮಾನದ ಆರಂಭದಲ್ಲಿ ವೆಂಕಟನಾಯ್ಕ ಎಂಬ ನುರಿತ ಕೆಲಸಗಾರನಿಂದ ನಿರ್ಮಿಸಲ್ಪಟ್ಟಿದೆ. ಇಕ್ಕೇರಿಯ ಈ ಪ್ರಸಿದ್ಧ ದೇವಾಲಯದಲ್ಲಿ ಪ್ರತಿ ವರ್ಷವೂ ವಿಜೃಂಭಣೆಯಿಂದ ಜಾತ್ರೆಯನ್ನು ನಡೆಸಲಾಗುತ್ತದೆ. ಬೇರೆ ಬೇರೆ ಊರುಗಳಿಂದ ಜನರು ಇದನ್ನು ಕಣ್ತುಂಬಿಕೊಳ್ಳಲು ಪ್ರತಿ ವರ್ಷವೂ ಇಲ್ಲಿ ಆಗಮಿಸಿ ಅಘೋರೇಶ್ವರನ ಜಾತ್ರೆಯಲ್ಲಿ ಪಾಲ್ಗೊಳ್ಳುತ್ತಾರೆ.